ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ರಾಯರ ಕರುಣೆಯೊಂದಿಗೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವತ್ತು ನಾನು ಹೇಳಬಯಸುವ ವಿಷಯ ಕರಾವಳಿಯ ಭೂತಕೋಲದ ಕುರಿತು. ಕರಾವಳಿಯ ಸಂಸ್ಕೃತಿಯ ಭಾಗವಾಗಿರುವ ಭೂತಕೋಲವು ಕನ್ನಡ ಚಲನಚಿತ್ರ ಕಾಂತಾರ ಒಂದು ದಂತಕಥೆ ಬಿಡುಗಡೆಯಾದ ನಂತರ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಭೂತಕೋಲವನ್ನು ಹಲವು ಸಮುದಾಯಗಳು ನಿಷ್ಠೆಯಿಂದ ಆಚರಿಸಿಕೊಂಡು ಬಂದಿವೆ. ಪ್ರತಿ ವರ್ಷ ಭೂತಕೋಲ ನಡೆಯುವ ಸಮಯ ಧರ್ಮ ನೇಮವೆಂದು ಕರೆಯಲ್ಪಡುವ ಭೂತಕೋಲವು ಪ್ರತಿ ವರ್ಷ ದೀಪಾವಳಿಯ ದಿನದಿಂದ ಬೃಷಭ ಮಾಸದ 10ನೇ ದಿನದವರೆಗೆ ನಡೆಯಬಹುದು. ತುಳುವಿನಲ್ಲಿ ಪತ್ತನಾಜೆ ಎನ್ನುತ್ತಾರೆ. ಭೂತ ಅಥವಾ ದೈವವು ಕುಟುಂಬ ಸದಸ್ಯರಿಂದ ಆರಾಧನೆಗೊಂಡಾಗ ಕುಟುಂಬ ದೈವ ಎನಿಸಿಕೊಳ್ಳುತ್ತದೆ. ಕುಟುಂಬ ಸದಸ್ಯರು ದೈವಕ್ಕಾಗಿ ಭೂತಸ್ಥಾನ ಅಥವಾ ಭೂತಗುಡಿಯನ್ನು ನಿರ್ಮಿಸುತ್ತಾರೆ. ಹಾಗೆಯೇ ಒಂದು ಗ್ರಾಮ ಅಥವಾ ಪೇಟೆಯ ಜನರಿಂದ ಆರಾಧನೆಗೊಳ್ಳುವ ದೈವಗಳು ಇವೆ. ತುಳುವರ ಭೂತ ದೈವ ಎನ್ನುವ ಪದಕ್ಕೆ ಕನ್ನಡದ ಪ್ರೇತ ಎನ್ನುವ ಅರ್ಥವಿಲ್ಲ. ಇಲ್ಲಿ ಭೂತ ದೈವ ಅಂದರೆ ಕ್ಷುದ್ರ ಶಕ್ತಿಯಲ್ಲ, ಬದಲಿಗೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಸತ್ಯದ ಶಕ್ತಿಗಳು. ಹಾಗಾಗಿ ಈ ಶಕ್ತಿಯನ್ನು ತಲಾಂತರದಿಂದ ಜನ ಪೂಜಿಸುತ್ತಾ ಬಂದಿದ್ದಾರೆ. ದೈವಗಳ ಬಗ್ಗೆ ತಿಳಿಯುವುದಾದರೆ ಪಂಜುರ್ಲಿ, ಬಬ್ಬರ್ಯ, ಪಿಲಿಭೂತ, ಕಲ್ಕುಡ, ಕಲ್ಲರ್ಟಿ, ಕೋಟಿ ಚೆನ್ನಯ್ಯ, ನೇತ್ರೈಗುಳಿ, ಸ್ವಾಮಿಲಿಂಗ ಹಾಗೆ ಕೆಲವು ಜನಪ್ರಿಯ ದೈವಗಳು ದೈವಸ್ಥಾನಕ್ಕೆ ಏರಿ ಆರಾಧನೆಗೆ ಒಳಪಡುವ ಈ ಸಾಂಸ್ಕೃತಿಕ ನಾಯಕರ ಸಂಖ್ಯೆ 1000ಕ್ಕೂ ಮೀರಿದೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಕೆಲ ಸಮುದಾಯಗಳ ನಾಯಕರು ಚಿಕ್ಕ ವಯಸ್ಸಿನಲ್ಲಿಯೇ ಮರಣಿಸಿ ಮಾಯಕ ಶಕ್ತಿಯಾದವರು ಅಥವಾ ತಮ್ಮನ್ನು ಕೊಂದವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಕಥೆಯೂ ಇದೆ. ಉದಾಹರಣೆಗೆ ಕಲ್ಕುಡ, ಕಲ್ಲರ್ಟಿ. ಪ್ರತಿ ದೈವಕ್ಕೂ ತನ್ನದೇ ಆದ ಒಂದು ಇತಿಹಾಸವಿದೆ. ಇದನ್ನು ಕರಾವಳಿಯ ಜನಪದ ಲೋಕ ಪಾಡ್ದನಗಳು ಅದ್ಭುತವಾಗಿ ಕಟ್ಟಿಕೊಡುತ್ತದೆ. ಭೂತ ಮತ್ತು ಕೋಲ ನಡೆಯುವ ಸ್ಥಳಕ್ಕೆ ಅನುಗುಣವಾಗಿ ಈ ವಿಧಾನಗಳು ಬೇರೆಯಾಗಬಹುದು. ಸೂರ್ಯಾಸ್ತದ ನಂತರ ಭೂತದ ಭಂಡಾರವನ್ನು ಭೂತದ ಗುಡಿಯಿಂದ ತೆಂಗಿನ ಚಪ್ಪರ ಹಾಕಿದ ಚೌಕಟ್ಟಿನ ಸ್ಥಳಕ್ಕೆ ತರಲಾಗುತ್ತದೆ. ಹೂಗಳು ಮತ್ತು ಬಾಳೆ ಕಂದುಗಳಿಂದ ಅಲಂಕರಿಸಿರುವ ಈ ಸ್ಥಳದಲ್ಲಿ ಬಲಿಪೀಠ, ಪೂಜೆ ಸಲ್ಲಿಸುವ ಪೀಠ ಇರುತ್ತದೆ. ಭೂತದ ಲೋಹದ ಮುಖವಾಡ, ಚಿನ್ನ, ಬೆಳ್ಳಿಯ ಆಭರಣಗಳು, ಖಡ್ಗ, ಗಂಟೆ, ಚವರಿ ಇವುಗಳನ್ನು ಒಟ್ಟಾಗಿ ಭಂಡಾರ ಎನ್ನುತ್ತಾರೆ. ಅದೇ ಹೊತ್ತಿಗೆ ನರ್ತಕರ ಸೊಂಟಕ್ಕೆ ಕಟ್ಟುವ ಸಿರಿ ಅಂದರೆ ಎಳೆ ತೆಂಗಿನ ಗರಿಗಳಿಂದ ಮಾಡಿದ ಪಟ್ಟಿ ಅಥವಾ ಲಂಗ ಮತ್ತು ಬೆನ್ನಿಗೆ ಕಟ್ಟುವ ಅಣಿ ಅಂದರೆ ಅರ್ಧ ವೃತ್ತಾಕಾರದ ಬೆಳ್ಳಿ ಕಮಾನು, ಬಿದಿರಿನ ಕಡ್ಡಿ, ಬಣ್ಣದ ಬಟ್ಟೆಗಳಿಂದ ಮಾಡಿದ ಆಕೃತಿ. ಇದನ್ನು ಹೂಗಳಿಂದ ಸಿಂಗರಿಸಲಾಗುತ್ತದೆ. ಇವುಗಳನ್ನು ಸಿದ್ಧಪಡಿಸುವುದರಲ್ಲಿ ಕೆಲವರು ನಿರತರಾಗುತ್ತಾರೆ.
ಕೋಲ ಕಟ್ಟುವರು ದೈವನರ್ತಕ ಕೆಲಸವನ್ನು ಸಾಧಾರಣವಾಗಿ ಆನುವಂಶಿಕವಾಗಿ ನಿರ್ವಹಿಸುತ್ತಾರೆ. ಈ ವೇಷಧಾರಿ ಅಥವಾ ದೈವನರ್ತಕನನ್ನು ಸಮುದಾಯ ಭಕ್ತಿ ಗೌರವಗಳಿಂದ ಕಾಣುತ್ತದೆ. ಸಾಮಾನ್ಯ ವ್ಯಕ್ತಿಯು ದೈವವನ್ನು ಆಹ್ವಾನಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅಂಥ ಪ್ರಯತ್ನ ಮಾಡಿದಲ್ಲಿ ತಕ್ಷಣವೇ ಸಾಯುತ್ತಾನೆ ಎಂಬ ನಂಬಿಕೆ ಇದೆ. ಭೂತಕೋಲ ನಡೆಯುವ ರೀತಿ ದೈವಗಳನ್ನು ಪ್ರತಿನಿಧಿಸುವ ವಿಗ್ರಹಗಳನ್ನು ಮೆರವಣಿಗೆ ಮಾಡಲಾಗುತ್ತದೆ. ನಂತರ ಮೂರ್ತಿಗಳನ್ನು ಪೀಠದಲ್ಲಿ ಇರಿಸಲಾಗುತ್ತದೆ. ಖಡ್ಗ, ತಮಟೆ, ನಾದಸ್ವರದ ವಾದ್ಯದೊಂದಿಗೆ ಭೂತ ವೇಷಧಾರಿಯು ವಿಗ್ರಹದ ಸುತ್ತ ನರ್ತಿಸುತ್ತಾರೆ. ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ದೈವ ಆಹ್ವಾನೆಯಾದ ಸ್ಥಿತಿ ತಲುಪುತ್ತಾರೆ. ನಂತರ ಅವರು ಆಡುವ ಪ್ರತಿ ಮಾತನ್ನು ದೈವವೇ ಆಡುತ್ತಿದೆ ಎಂದು ಜನ ನಂಬಿ ಅದರಂತೆ ನಡೆಯುತ್ತಾರೆ. ಈ ಸಂದರ್ಭದಲ್ಲಿ ಸಮುದಾಯ ಎದುರಿಸುವ ಸಮಸ್ಯೆಗಳ ಬಗ್ಗೆ ದೈವದ ಮುಂದೆ ಅಹವಾಲು ಇಡಲಾಗುತ್ತದೆ. ದೈವ ನಿರ್ಣಯಿಸಿದಂತೆ ನಡೆಯಲಾಗುತ್ತದೆ. ಭೂತ ನುಡಿ, ಆಶೀರ್ವಾದ ಮತ್ತು ಸಮಾಪ್ತಿಯ ಕುರಿತು ಹೇಳುವುದಾದರೆ, ಭೂತ ಕುಣಿತದ ನಂತರ ಭೂತವು ಹಳ್ಳಿಯ ಮಾಘಾಣೆಯ ಮುಖ್ಯಸ್ಥರೊಂದಿಗೆ ಸಂವಾದಕ್ಕೆ ಇಳಿಯುತ್ತದೆ. ಆಗ ಭೂತವು ತನ್ನನ್ನು ಆಹ್ವಾನಗೊಳಿಸಿದ ಕಾರಣವನ್ನು ಕೇಳಬಹುದು. ಈ ಸಂದರ್ಭದಲ್ಲಿ ಭೂತವಾಡುವ ಮಾತಿಗೆ ನುಡಿ ಎನ್ನುತ್ತಾರೆ. ಈ ರೀತಿಯಾಗಿ ಭೂತಕೋಲವು ಕರಾವಳಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳಲ್ಲಿ ನಡೆಯುತ್ತದೆ. ಭೂತಕೋಲವು ಭೂತ ಮತ್ತು ಕೋಲ ನಡೆಯುವ ಸ್ಥಳಕ್ಕೆ ಅನುಗುಣವಾಗಿ ಈ ವಿಧಿವಿಧಾನಗಳು ಬೇರೆಯಾಗಬಹುದು.